ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಮೈಕ್ರೋ ಕ್ಯಾಪ್ ಕಂಪ್ನಿಗಳ ಒಂದು 5 ಸಿಲೆಕ್ಟೆಡ್ ಬೆಸ್ಟ್ ಸ್ಟಾಕ್ಗಳ ಬಗ್ಗೆ ಡೀಟೇಲ್ಸ್ ನೋಡೋಣ. ಅದರಲ್ಲಿ ಒಂದು ಪೆನಿ ಸ್ಟಾಕ್ ಕೂಡ ಇದೆ. ಹೂ ನೋಸ್, ಯಾರಿಗೆ ಗೊತ್ತು, ಇವು ಮುಂದೆ ಮಲ್ಟಿ ಬ್ಯಾಗರ್ ಆದರೂ ಆಗಬಹುದು, ಗೊತ್ತಿಲ್ಲ. ಯಾಕೆಂದರೆ ಮುಂದಿಂದು ಫ್ಯೂಚರು ಯಾರಿಗೂ ಗೊತ್ತಿರಲ್ಲ. ಹೀಗಾಗಿ ಸಂಪೂರ್ಣ ವಿಡಿಯೋ ನೋಡೋಣ. ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಒಂದು ಪರ್ಫೆಕ್ಟ್ ಮಾಹಿತಿ ಸಿಗುತ್ತೆ. ಹಾಗೆ ಸಂಪೂರ್ಣ ವಿಡಿಯೋ ನೋಡಿದ ನಂತರ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ, ಮಾಹಿತಿ ಇಷ್ಟ ಆದಲ್ಲಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಮತ್ತು ಹಿಟ್ ದ ಲೈಕ್ ಬಟನ್. ಮೊದಲನೇ ಸ್ಟಾಕ್ ಬಂದ್ಬಿಟ್ಟು ಸ್ನೇಹಿತರೆ, ತಿರುಪತಿ ಫೋರ್ಜ್ ಲಿಮಿಟೆಡ್ ಅಂತೇಳಿ. ನೋಡಿ, ತಿರುಪತಿ ಫೋರ್ಜ್ ಲಿಮಿಟೆಡ್ ಅಂತೇಳಿ ಇವತ್ತಿನ ಶೇರ್ ಬೆಲೆ ಅದು 18 ರೂಪಾಯಿ 65 ಪೈಸೆ ಇದೆ. ನೋಡಿ, ಇದು ಕಂಪ್ನಿ ಇನ್ಕಾರ್ಪೊರೇಟೆಡ್ ಇನ್ 2012 ಸ್ಥಾಪನೆ ಆಗಿದೆ. ಆನ್ ಮ್ಯಾನುಫ್ಯಾಕ್ಚರ್ಸ್ ಮಾಸ್ ಕ್ವಾಂಟಿಟಿ ಕಾರ್ಬನ್ ಸ್ಟೀಲ್, ಫೋರ್ಜ್ಡ್ ಫ್ಲಾಂಜಸ್, ಫೋರ್ಜ್ಡ್ ಕಾಂಪೊನೆಂಟ್ಸ್ ಆ್ಯಂಡ್ ಅದರ್ ಆಟೋಮೋಟಿವ್ ಕಾಂಪೊನೆಂಟ್ಸ್. ನೋಡಿ, ಇದರ ಮೇನ್ ಉತ್ಪಾದನೆ ಪ್ರಾಡಕ್ಟ್ಸ್ ಅಂತಂದರೆ ಫ್ಲಾಂಜಿಸ್, ಸ್ಟೀಲ್, ಕಾರ್ಬನ್ ಸ್ಟೀಲ್ಸು, ಫೋರ್ಜ್ಡ್ ಫ್ಲಾಂಜಿಸ್ ಇವೆಲ್ಲ ಉತ್ಪಾದನೆ ಮಾಡುತ್ತೆ ಸ್ನೇಹಿತರೆ. ನೋಡಿ, ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಎಕ್ಸ್ಪೋರ್ಟರ್. ನೋಡಿ, ಕೇವಲ ಮ್ಯಾನುಫ್ಯಾಕ್ಚರ್, ಎಕ್ಸ್ಪೋರ್ಟ್ ಕೂಡ ಮಾಡುತ್ತೆ. ಎಕ್ಸ್ಪೋರ್ಟರ್ ಆಫ್ ಫೋರ್ಜ್ಡ್ ಫ್ಲಾಂಜಿಸ್ ಆ್ಯಂಡ್ ಪ್ರಾಡಕ್ಟ್ಸ್ ಹೇಳಿದೆ ನಾನು. ಇಲ್ಲಿವೆ ನೋಡಿ, ಇವೇ ಫೋರ್ಜ್ಡ್ ಫ್ಲಾಂಜಿಸ್ ಮತ್ತು ಪ್ರಾಡಕ್ಟ್ಸು ಅಂತ ಹೇಳ್ಬೋದು. ಸ್ಟೀಲ್ದು ಇವೆಲ್ಲ ಸ್ಟೀಲ್ಗೆ ಸಂಬಂಧಪಟ್ಟಿರೋದು. ಹೀಗಾಗಿ ಗ್ರೋತ್ ಇರುತ್ತೆ ಬಿಸ್ನೆಸ್ಸಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವು ಫ್ಲಾಂಜಿಸ್ ಪ್ರಾಡಕ್ಟ್ಸು ಅಂತಾರೆ. ಅಲಾಯ್ ಸ್ಟೀಲು, ಎಸ್ಸು, ಕಾರ್ಬನ್ ಸ್ಟೀಲು ಎಟ್ಸೆಟ್ರಾ, ಈ ಥರ ಎಲ್ಲ ಪ್ರೊಡಕ್ಷನ್ನು, ರಿಂಗ್ ಬೇರಿಂಗ್ಸು, ಈ ಥರ ಎಲ್ಲ ಪ್ರೊಡಕ್ಷನ್ನು ಸ್ಟೀಲ್, ಪ್ಯೂರ್ ಸ್ಟೀಲು ಮತ್ತು ಕಾರ್ಬನ್ ಸ್ಟೀಲ್ದೇ ಇದ್ದದ್ದು ಪ್ರೊಡಕ್ಷನ್ನು. ಹೀಗಾಗಿ ಗ್ರೋತ್ ಇರುತ್ತೆ ಅಂತ ಕನ್ಸಿಡರ್ ಮಾಡ್ಬೋದು. ಇನ್ನು ಇದರ ಮಾರ್ಕೆಟ್ ಕ್ಯಾಪಿಟಲ್ ನೋಡೋದಾದರೆ, ನೋಡಿ, ಮೈಕ್ರೋ ಕ್ಯಾಪ್ ಅಂದೆ ನಾನು, ಕೇವಲ 183 ಕೋಟಿ ಇದೆ. ಕರೆಂಟ್ ಪ್ರೈಸು 18 ರೂಪಾಯಿ ಇದೆ. ಹೈ ಎಷ್ಟು 52 ವೀಕ್ ಹೈ 21 ಇದೆ. 52 ವೀಕ್ ಲೋ 6 ರೂಪಾಯಿ 75 ಪೈಸೆ ಇದೆ. ಸ್ಟಾಕ್ PE 26 ಇದೆ. ಓಕೆ, PE ರೇಷಿಯೋ ಚೆನ್ನಾಗಿದೆ, ಅದು ಒಂದು ಕನ್ಸಿಡರ್ ಮಾಡಬೇಕು ನಾವು. ಮತ್ತು ಬುಕ್ ವ್ಯಾಲ್ಯೂ 3.97. ಡಿವಿಡೆಂಡ್ ಇಲ್ಲೂ ಕೊಡ್ತಾ ಇಲ್ಲ. ಹಾಗೆ ಇದರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ತೋರಿಸ್ತೀನಿ ನೋಡಿ. ಇದು ನಾವು ಈ ಪೇರ್ ಕಂಪ್ಯಾರಿಸನ್ ಮಾಡೋದಾದರೆ, ಇಲ್ಲಿ ನೋಡಿ, ಭಾರತ್ ಫೋರ್ಜ್ ಇದೆ, AIA ಇಂಜಿನಿಯರಿಂಗ್ ಇದೆ, CIE ಆಟೋಮೇಟಿವ್ ಇದೆ, TVS ಹೋಲ್ಡಿಂಗ್ಸು, ಎಲೆಕ್ಟ್ರೋಕಾಸ್ಟು, PTC ಮತ್ತು ತಿರುಪತಿ ಫೋರ್ಜ್. ಇವಾಗ ನಾನು ಹೇಳ್ತಿರ್ತಕ್ಕಂಥ ಶೇರು ತಿರುಪತಿ ಫೋರ್ಜು. ಇದ್ರ ಜೊತೆ ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ. ಹೇಳಕ್ಕೆ ಬರಲ್ಲ, ಇವಾಗ 18 ರೂಪಾಯಿ ಇದೆ, ಮುಂದೊಂದು ದಿನ 180, 500 ರೂಪಾಯಿ ಆದರೂ ಆಗ್ಬೋದು. ಬಟ್ ಇಟ್ ವಿಲ್ ಟೇಕ್ ಟೈಮ್. ಇದ್ರದ್ದೊಂದು ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋಣ ಬನ್ನಿ. ನೋಡಿ, ಪ್ರಾಫಿಟ್ ಆ್ಯಂಡ್ ಲಾಸು ಲೇಟೆಸ್ಟ್ ಇದೆಯಾ ಇಲ್ವಾ ನೋಡೋಣ. ಓಕೆ, ನೋಡಿ, ಅಂಟಿಲ್ ನಾವು ಇದೆ, ಮಾರ್ಚ್ ಕ್ವಾರ್ಟರ್ದಿನ್ನೂ ರಿಸಲ್ಟ್ಸ್ ಬಂದಿಲ್ಲ. ಸೊ ಮಾರ್ಚ್ 21, ಮಾರ್ಚ್ 22, ಮಾರ್ಚ್ 23 ಹಾಗೆ ಇಲ್ಲಿವರೆಗೆ. ಓಕೆ, 21, 22, 23 ಇಲ್ಲಿವರೆಗೆ. ಜಸ್ಟ್ ಸೇಲ್ಸ್ ನೋಡಿ, ಸೇಲ್ಸು ಗ್ರೋತ್ ಇದೆ, ಪ್ರತಿ ವರ್ಷ ಇಯರ್ ಆನ್ ಇಯರ್ ಗ್ರೋತ್ ಇದೆ. ಮತ್ತು ಆಪ್ರೇಟಿಂಗ್ ಪ್ರಾಫಿಟ್ ನೋಡಿ, ಓಕೆ, 3, 11, 15 crores, 13 crores ಆಪ್ರೇಟಿಂಗ್ ಪ್ರಾಫಿಟು ಗ್ರೋತ್ ಇದೆ. ನೆಟ್ ಪ್ರಾಫಿಟ್ ಏನಿದೆ, ಓಕೆ, ನೆಟ್ ಪ್ರಾಫಿಟ್ ನೋಡಿ, 2021ರಲ್ಲಿ 0, 22ರಲ್ಲಿ 6 crores, 23ರಲ್ಲಿ 9 crores, ಇವಾಗ ಇಲ್ಲಿವರೆಗೆ 7 ಕೋಟಿ ಇದೆ, ಗ್ರೋತ್ ಇದೆ. ನೆಟ್ ಪ್ರಾಫಿಟ್ ಕೂಡ ಮಾರ್ಚ್ನಲ್ಲಿ ನೋಡಬೇಕು ಹೇಗಿದೆ ಅಂತೇಳಿ. ಮಾರ್ಚ್ ಕ್ವಾರ್ಟರ್ ರಿಸಲ್ಟ್ ನೋಡಿಕೊಂಡು, ಮತ್ತು ಚಾರ್ಟ್ ನಾನು ತೋರಿಸ್ತಾ ಇಲ್ಲ, ತುಂಬ ಟೈಮ್ ಹಿಡಿಯುತ್ತೆ. ಹೀಗಾಗಿ ನೀವು ಚಾರ್ಟ್ ಮತ್ತು ಇನ್ನು ಕ್ವಾರ್ಟರ್ ರಿಸಲ್ಟ್ ನೋಡಿಕೊಂಡು ನಿಮ್ಮ ಸಲಹೆಗಾರನ ಕೇಳಿ ಮುಂದುವರಿಬೋದು ಸ್ನೇಹಿತರೆ. ಬಟ್ CAGR, ಸ್ಟಾಕ್ ಪ್ರೈಸ್ CAGR ಚೆನ್ನಾಗಿದೆ, 96 ಇದೆ. ಇಕ್ವಿಟಿ ರಿಟರ್ನ್ ಆನ್ ಇಕ್ವಿಟಿ ಕೂಡ ಚೆನ್ನಾಗಿದೆ. ಓಕೆ, ಕಂಪೌಂಡೆಡ್ ಪ್ರಾಫಿಟ್ ಗ್ರೋತ್ ಕೂಡ ಒಂದು ಮೈನಸ್ ಇದೆ ಟಿಲ್ ನಾವು. 5 yearsದು 3 years ಕಂಪೇರ್ ಮಾಡಿದರೆ ಚೆನ್ನಾಗಿದೆ. ನೋಡಿ, ಇದು ತಿರುಪತಿ ಫೋರ್ಜ್ ಲಿಮಿಟೆಡ್ದು ಒಂದು ಫೈನಾನ್ಷಿಯಲ್ 3 out of 5 ಪಾಸಿಟಿವ್ ಫೈನಾನ್ಷಿಯಲ್ ಟ್ರೆಂಡ್ಸ್ ಇದೆ. 4 out of 5 ಅಟ್ರಾಕ್ಟಿವ್ ಇದೆ. 3 out of 5 ಎವರೇಜ್ ಕ್ವಾಲಿಟಿ ಇದೆ, ವೆರಿ ಗುಡ್ ಅಂತ ಹೇಳ್ಬೋದು. 1 year ರಿಟರ್ನ್ ನೋಡಿ 95 ಇದೆ. ಸೆಕ್ಟರ್ ರಿಟರ್ನ್ 66 ಇದೆ. ಓಕೆ,
ಪಿ ರೇಷಿಯೋ ಅದೆಲ್ಲ ಹೇಳಿದ್ದೀನಿ. ಬಟ್ ಒಂದು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನು ಎಲ್ಲಿವರೆಗಿದೆ, ಡಿಸೆಂಬರ್ 23. ಓಕೆ, ಓನ್ಲಿ ಪ್ರಮೋಟರ್ಸ್ ಆ್ಯಂಡ್ ನಾನ್ ಇನ್ಸ್ಟಿಟ್ಯೂಷನ್ ಮಾತ್ರ ಭಾಗಿಯಾಗಿದ್ದಾರೆ. ನೋ FIIs ಹಾಗೆ ಮ್ಯೂಚುವಲ್ ಫಂಡ್ಸು, ಇನ್ಶೂರೆನ್ಸ್ದವರು ಯಾರೂ ಕಾಣ್ತಾ ಇಲ್ಲ ಇದರಲ್ಲಿ. ಇದರಿಂದ ಕನ್ಸಿಡರ್ ಮಾಡಿ. ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ರತಿ ಸ್ಟೀಲ್ ಆ್ಯಂಡ್ ಪವರ್ ಲಿಮಿಟೆಡ್ ಅಂತೇಳಿ. ರತಿ ಸ್ಟೀಲ್ ಆ್ಯಂಡ್ ಪವರ್ ಲಿಮಿಟೆಡ್ ಇವತ್ತಿನ ಶೇರ್ ಬೆಲೆ 61 ರೂಪಾಯಿ 25 ಪೈಸೆ ಇದೆ. ಬಟ್ ಇದ್ರದ್ದು ಡೀಟೇಲ್ಸ್ ನೋಡೋದಾದರೆ, ರತಿ ಸ್ಟೀಲ್ ಆ್ಯಂಡ್ ಪವರ್ ಅಂದರೆ ಸ್ಟೀಲ್ ಬಿಸ್ನೆಸ್ಸೇ ಮಾಡ್ತಾ ಇರುತ್ತೆ ಹೆಸರು ಹೇಳ್ದಂಗೆ. ಇದು ಕೂಡ ಮೈಕ್ರೋ ಕ್ಯಾಪ್. ನೋಡಿ, ಇವತ್ತಿನ ಬೆಲೆ 61 ಇದೆ. 52 ವೀಕ್ ಹೈ 67 ಇದೆ. 52 ವೀಕ್ ಲೋ ನೋಡಿ 3 ರೂಪಾಯಿ ಇದೆ. ಓಕೆ, 52 ವೀಕ್ ಲೋ 3 ರೂಪೀಸ್. 52 ವೀಕ್ ಹೈ 67 ಇದೆ. ಓಕೆ, ಇರಲಿ. ಮೈಕ್ರೋ ಕ್ಯಾಪ್ ಕಂಪ್ನಿ. ಓಕೆ, ಯಾವ ಸೆಕ್ಟರ್ನಲ್ಲಿ ಬರುತ್ತೆ? ಐರನ್ ಆ್ಯಂಡ್ ಸ್ಟೀಲ್ ಸೆಕ್ಟರ್ ಬರುತ್ತೆ. ಮತ್ತು ಇದು 1 ಇಯರ್ ರಿಟರ್ನು ತೋರಿಸ್ತಾ ಇಲ್ಲ, ಮೋಸ್ಟ್ಲಿ 1 ವರ್ಷ ಆಗಿರೋಕ್ಕಿಲ್ಲ ಲಾಂಚ್ ಲೀಸ್ಟಿಂಗ್ ಆಗಿ. ಸೆಕ್ಟರ್ ರಿಟರ್ನ್ 57 ಇದೆ. ಇದ್ರದ್ದು ಫೈನಾನ್ಷಿಯಲ್ ಟ್ರೆಂಡ್ಸ್ ಅದೆಲ್ಲ ನೋಡಿಬಿಡ್ತೀನಿ. ಓಕೆ, ಚೆನ್ನಾಗಿದೆ ಅನಿಸ್ತಾ ಇದೆ. ಓಕೆ, 1 ಔಟ್ ಆಫ್ 5 ನೆಗೆಟಿವ್ ಫೈನಾನ್ಷಿಯಲ್ ಟ್ರೆಂಡ್ಸ್, 1 ಔಟ್ ಆಫ್ 5 ಓವರ್ ಪ್ರೈಸ್ಡ್, 1 ಔಟ್ ಆಫ್ 5 ಬಿಲೋ ಎವರೇಜ್ ಅಂತಿದ್ದಾರೆ. ಇನ್ನು ಪಿ ರೇಷಿಯೋ 42 ಇದೆ. ಓಕೆ, ಡಿವಿಡೆಂಡ್ ಇಲ್ಲ. RO ರಿಟರ್ನ್ ಆನ್ ಇಕ್ವಿಟಿ ನೆಗೆಟಿವ್ BV ಅಂತಿದ್ದಾರೆ. ಬಟ್ ROCE ಲೇಟೆಸ್ಟು 116% ತೋರಿಸ್ತಿದ್ದಾರೆ. ಪ್ರೈಸ್ ಟು ಬುಕ್ ವ್ಯಾಲ್ಯೂ -24 ಇದೆ. EV EBITDA 17 ಇದೆ. ಓಕೆ, ಇನ್ನು ಇಂಟ್ರೆಸ್ಟಿಂಗ್ ಏನಪ್ಪ ಅಂದರೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಮಾರ್ಚ್ 24ವರೆಗೆ ಇದೆ. ಎಷ್ಟಿದೆ? ಓಕೆ, ಮಾರ್ಚ್ 24ವರೆಗೆ. ಪ್ರಮೋಟರ್ಸು ನೋಡಿ 40%. FIIs ನೋಡಿ ತುಂಬ ಇದರಲ್ಲಿ. ಯಾವುದು? ರತಿ ಸ್ಟೀಲ್ ಆ್ಯಂಡ್ ಪವರ್ ಲಿಮಿಟೆಡ್ ಅಂತೇಳಿ. FIIs 9%. ಮ್ಯೂಚುವಲ್ ಫಂಡ್ಸು ಓಕೆ ಆಲ್ಮೋಸ್ಟ್ ಆಲ್ 1% ಇದ್ದಾರೆ. ಅದರ್ DIs 2.59. ನಾನ್ ಇನ್ಸ್ಟಿಟ್ಯೂಷನ್ 47 ಇದ್ದಾರೆ. ಇದರಲ್ಲಿ ರತಿ ಸ್ಟೀಲ್ ನೋಡಿ. ರತಿ ಸ್ಟೀಲು 1971ನಲ್ಲಿ ಪ್ರಾರಂಭ ಆಗಿದ್ದು. ರತಿ ಸ್ಟೀಲ್ ಆ್ಯಂಡ್ ಪವರ್ ಲಿಮಿಟೆಡ್ ಈಸ್ ಇನ್ ದ ಬಿಸ್ನೆಸ್ ಆಫ್ ಸ್ಟೀಲ್ ಆ್ಯಂಡ್ ಸ್ಟೀಲ್ ರಿಲೇಟೆಡ್ ಪ್ರಾಡಕ್ಟ್ಸ್ ಪ್ಯೂರ್ಲಿ ಹೇಳಿದ್ದಾರೆ ಅವರು. ಮತ್ತು ಇದರ ಮಾರ್ಕೆಟ್ ಕ್ಯಾಪಿಟಲ್ ಮತ್ತು ಇನ್ನೊಂದೇನೆಂದರೆ ರತಿ ಸ್ಟೀಲ್ ಆ್ಯಂಡ್ ಪವರ್ ಅಂದಿದ್ದಾರೆ. ಸೊ ಪವರ್ ರಿಲೇಟೆಡು, ಎನರ್ಜಿ ರಿಲೇಟೆಡು ಕೆಲಸ ಮಾಡ್ತಾ ಇದೆ ಅಂದ್ಕೊಂಡಿದ್ದೀನಿ. ಮಾರ್ಕೆಟ್ ಕ್ಯಾಪು 521 ಕೋಟಿ ಇದೆ. ಕರೆಂಟ್ ಪ್ರೈಸು 61 ಇದೆ. ಹೈ 52 ವೀಕ್ ಹೈ 67 ಇದೆ. ನೋಡಿ, ಹೈ ಹತ್ರನೇ ಇದೆ. 52 ವೀಕ್ ಲೋ 3 ರೂಪಾಯಿ 15 ಪೈಸಾ. ಸ್ಟಾಕ್ PE 61. ಓಕೆ, ಬುಕ್ ವ್ಯಾಲ್ಯೂ -6 ಇದೆ. ಥರ್ಡ್ ಒನ್ ಬಂದುಬಿಟ್ಟು ಮೆಡಿಕೋ ರೆಮಿಡೀಸ್ ಲಿಮಿಟೆಡ್ ಅಂತೇಳಿ. ಇದರ ಬೆಲೆ 45 ರೂಪಾಯಿ 55 ಪೈಸೆ ಇದೆ ಇವತ್ತಿಂದು. ಹೆಸರು ಹೇಳ್ದಂಗೆ ಮೆಡಿಕೋ ರೆಮಿಡೀಸ್ ಹೇಳ್ದಂಗೆ ಇದು ಫಾರ್ಮಾ ರಿಲೇಟೆಡ್ ಅಂತ ಅಂದ್ಕೊತೀನಿ. ನೋಡಿ, 52 ವೀಕ್ ಹೈ 100 ರೂಪೀಸ್ ಇದೆ. ಇವತ್ತಿಂದು 45 ಇದೆ. ಆಲ್ಮೋಸ್ಟ್ ಆಲ್ ಕರೆಕ್ಷನ್ ಆಗಿ ಅರ್ಧಕ್ಕೆ ಬಂದಿದೆ. ಬೆಸ್ಟ್ ಅಪರ್ಚುನಿಟಿ ಟು ಇನ್ವೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಲೋ 42 ಇದೆ, 44 ಇದೆ, ಅಲ್ಲಿಗೆ ಬಂದು ನಿಂತಿದೆ. ಸೊ ಪ್ಯೂರ್ಲಿ ಮೈಕ್ರೋ ಕ್ಯಾಪ್ ಕಂಪ್ನಿ ಆ್ಯಂಡ್ ಫಾರ್ಮಾ ಇಂಡಸ್ಟ್ರಿ. ಆಮೇಲೆ ನೋಡಿ, ಮಾರ್ಕೆಟ್ ಕ್ಯಾಪಿಟಲು ಕೇವಲ 385 ಕೋಟಿ. 1 ಇಯರ್ ರಿಟರ್ನ್ -44. ಸೆಕ್ಟರ್ ರಿಟರ್ನ್ 53 ಇದೆ. ಇದ್ರದ್ದು ಡೀಟೇಲ್ಸ್ ಇನ್ನೂ ನೋಡೋದಾದರೆ ಫೈನಾನ್ಷಿಯಲ್ ಟ್ರೆಂಡ್ಸ್ ಏನಾದರೂ ಇದೆಯಾ? ಓಕೆ, 2 ಔಟ್ ಆಫ್ 5 ಫೈನಾನ್ಷಿಯಲ್ ಟ್ರೆಂಡ್ಸ್ ಫ್ಲ್ಯಾಟ್ ಅಂದರೆ 2 ಔಟ್ ಆಫ್ 5 ಎಕ್ಸ್ಪೆನ್ಸಿವ್, 3 ಔಟ್ ಆಫ್ 5 ಎವರೇಜ್ ಕ್ವಾಲಿಟಿ ಅಂತಿದ್ದಾರೆ. ಇನ್ನು PE ರೇಷಿಯೋ 54 ಇದೆ, ವೆಲ್ ಆ್ಯಂಡ್ ಗುಡ್. ಆಮೇಲೆ ಡಿವಿಡೆಂಡ್ ಇಲ್ಲ. ROE ರಿಟರ್ನ್ ಆನ್ ಇಕ್ವಿಟಿ 14% ಇದೆ. ROCE 17% ಇದೆ. ಓಕೆ, ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋಣ. ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಮಾರ್ಚ್ 24ದು ಲೇಟೆಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೆ ನೋಡಿ. ಪ್ರಮೋಟರ್ಸು ಸ್ಟೇಕ್ ಜಾಸ್ತಿ ಮಾಡಿದಾರಂತೆ. ಇದರಲ್ಲಿ 73 ಇದೆ. FIIಸು 0.29% ಮೈಲ್ಡ್ ಇದ್ದಾರೆ. ಓಕೆ, ಅದರ್ DIs 0.77. ಆಮೇಲೆ ಮಿಕ್ಕಿದ್ದು 25% ನಾನ್ ಇನ್ಸ್ಟಿಟ್ಯೂಷನ್ ಸ್ನೇಹಿತರೆ. ನಾಲ್ಕನೇ ಸ್ಟಾಕ್ ಬಂದುಬಿಟ್ಟು 1.1 ಸೊಲ್ಯೂಷನ್ ಲಿಮಿಟೆಡ್ ಅಂತೇಳಿ. ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ. 1.1 ಸೊಲ್ಯೂಷನ್, ಇದರ ಬೆಲೆ ಇವತ್ತಿನ ಬೆಲೆ 54 ರೂಪಾಯಿ ಇದೆ. ಇದರದ್ದು ಮೈಲ್ಡ್ ಸ್ವಲ್ಪ ಡೀಟೇಲ್ಸ್ ನೋಡೋದಾದರೆ 1.1 ಸೊಲ್ಯೂಷನ್ ಇವತ್ತಿನ ಬೆಲೆ 54. 52 ವೀಕ್ ಹೈ 70 ಇದೆ. 52 ವೀಕ್ ಲೋ 18 ಇದೆ.
ಸೊ ಹೇಳಿದಾಗೆ ದಿಸ್ ಇಸ್ ಅ ಮೈಕ್ರೋ ಕ್ಯಾಪ್ ಕಂಪ್ನಿ. ಯಾವುದು? BPO, IT ಮತ್ತು ಟೆಲಿ ಸರ್ವಿಸಸ್ ಇಂಡಸ್ಟ್ರಿಯಲ್ಲಿ ಬರುತ್ತೆ. ಇಂಟ್ರೆಸ್ಟಿಂಗ್ ಒನ್. BPO ಮತ್ತು IT ಹಾಗೆ ಟೆಲಿ ಸರ್ವಿಸಸ್ನಲ್ಲಿ ಬರುತ್ತೆ. ಮಾರ್ಕೆಟ್ ಕ್ಯಾಪಿಟಲ್ 1073. 1 ಇಯರ್ ರಿಟರ್ನ್ ನೋಡಿ 189, ಆಲ್ಮೋಸ್ಟ್ ಆಲ್ 200% ಕೊಟ್ಟಿದೆ. ಯಾವುದು? 1.1 ಸೊಲ್ಯೂಷನ್. ಓಕೆ, 55%. ಸೆಕ್ಟರ್ ರಿಟರ್ನ್ ಇದೆ. ಇನ್ನು ಫೈನಾನ್ಷಿಯಲ್ ಟ್ರೆಂಡ್ಸ್ ನೋಡೋಣ ಬನ್ನಿ. ಇಂಟ್ರೆಸ್ಟಿಂಗ್ ಇದೆ ನೋಡಿ, ಇದನ್ನು ಕನ್ಸಿಡರ್ ಮಾಡಿ. 4 ಔಟ್ ಆಫ್ 5 ವೆರಿ ಪಾಸಿಟಿವ್ ಫೈನಾನ್ಷಿಯಲ್ ಟ್ರೆಂಡ್ಸ್ ಅಂತಿದ್ದಾರೆ. 2 ಔಟ್ ಆಫ್ 5 ಎಕ್ಸ್ಪೆನ್ಸಿವ್, 1 ಔಟ್ ಆಫ್ 5 ಎವರೇಜ್ ಅಂತಿದ್ದಾರೆ. ಇನ್ನು PE ರೇಷಿಯೋ 55 ಇದೆ, ಕರೆಕ್ಟ್ ಇದೆ. ಮತ್ತು ಡಿವಿಡೆಂಡ್ ಇಲ್ಲ. ROE ರಿಟರ್ನ್ ಆನ್ ಇಕ್ವಿಟಿ ನೋಡಿ 20% ಇದೆ ಲೇಟೆಸ್ಟು. ROCE ಲೇಟೆಸ್ಟು 14% ಇದೆ. ಓಕೆ, ಮತ್ತು ಲೇಟೆಸ್ಟು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕೂಡ ಇದೆ ಇಲ್ಲಿ. ಪ್ರಮೋಟರ್ಸು 68%, FIs ಓಕೆ 2% ಇದ್ದಾರೆ. ಅದರ್ DIs 0.69, ನಾನ್ ಇನ್ಸ್ಟಿಟ್ಯೂಷನ್ 30% ಸ್ನೇಹಿತರೆ. 1.1 ಸೊಲ್ಯೂಷನ್ ನೋಡಿ. 1.1 ಸೊಲ್ಯೂಷನ್ನು 1.1 ಸೊಲ್ಯೂಷನ್ ಲಿಮಿಟೆಡ್ ಈಸ್ ಸ್ಪೆಷಲೈಸ್ಡ್ ಇನ್ ದ ಬಿಸ್ನೆಸ್ ಆಫ್ ಕಸ್ಟಮರ್ ಲೈಫ್ ಸೈಕಲ್ ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಪ್ರೊಸೆಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟೆಕ್ನಾಲಜಿ ಸರ್ವಿಸಿಂಗ್. ಸ್ಪೆಷಲಿ IT ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡುತ್ತೆ. ಹೇಳಿದಾಗೆ BPO ಮತ್ತು ಟೆಲಿ ಸರ್ವಿಸಸ್ನಲ್ಲಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಇದ್ರದ್ದೊಂದು ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋಣ. ಇನ್ನು ಕಂಪ್ನಿದು ಪ್ರೋ ನೋಡೋದಾದರೆ ನೋಡಿ, ಇಂಟ್ರೆಸ್ಟಿಂಗ್ ಇದೆ. ಇದನ್ನದಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಪಾಸಿಟಿವಿಟಿ ಏನಂದರೆ ಪ್ರಮೋಟರ್ ಹೋಲ್ಡಿಂಗ್ ಆ್ಯಸ್ ಇನ್ಕ್ರೀಸ್ಡ್ ಬೈ 5.12% ಓವರ್ ಲಾಸ್ಟ್ ಕ್ವಾರ್ಟರ್. ನೋಡಿ, ಲಾಸ್ಟ್ ಕ್ವಾರ್ಟರ್ನಿಂದ 5% ಪ್ರಮೋಟರ್ಸು ಹೋಲ್ಡಿಂಗ್ ಇನ್ಕ್ರೀಸ್ ಮಾಡಿದ್ದಾರೆ. ಎದಕ್ಕೆ ಇನ್ಕ್ರೀಸ್ ಮಾಡಿರ್ತಾರೆ? ದೇರ್ ಮಸ್ಟ್ ಬಿ ಸಮಥಿಂಗ್ ಡೆವಲಪ್ಮೆಂಟ್ಸ್ ಇರುತ್ತೆ, ಅದಕ್ಕೆ ಇನ್ಕ್ರೀಸ್ ಮಾಡಿರ್ತಾರೆ ಸ್ನೇಹಿತರೆ. ಇನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋಣ ಡೈರೆಕ್ಟಾಗಿ. ನೋಡಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಏನಾದರೂ ಲೇಟೆಸ್ಟ್ ಇದೆಯಾ? ಟಿಲ್ ನಾವು ಇದೆ. ಮಾರ್ಚ್ ದಿನ ಕ್ವಾರ್ಟರ್ದು ಬಂದಿಲ್ಲ. 21 ಮಾರ್ಚ್, 22 ಮಾರ್ಚ್, 23 ಮಾರ್ಚ್ ಟಿಲ್ ನಾವು ಇದೆ. ನೋಡಿ, ಸೇಲ್ಸು ಕಂಟಿನ್ಯೂ ಆಗಿ ಗ್ರೋತ್ ಇದೆ. ಓಕೆ, ಸೇಲ್ಸು ಮಾರ್ಚ್ 21, ಮಾರ್ಚ್ 22, ಮಾರ್ಚ್ 23 ಇವಾಗ ಸೇಲ್ಸು ಗ್ರೋತ್ ಇದೆ. ಆಪ್ರೇಟಿಂಗ್ ಪ್ರಾಫಿಟ್ ನೋಡಿ 8 ಕೋಟಿ 33 ಹಾಗೆ 45 ಕೋಟಿ. ವೆರಿ ಗುಡ್. ನೆಟ್ ಪ್ರಾಫಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ. ನೆಟ್ ಪ್ರಾಫಿಟ್ದು ನೆಟ್ ಪ್ರಾಫಿಟ್ ನೋಡಿ 1.1 ಸೊಲ್ಯೂಷನ್ದು 2021ರಲ್ಲಿ -14 ಇತ್ತು. 2022ರಲ್ಲಿ +3, 2023 ಕ್ವಾರ್ಟರ್ ಮಾರ್ಚ್ 23ರಲ್ಲಿ +9 ಕೋಟಿ. ಹಾಗೆ ಇವಾಗಿನವರೆಗೆ ಇನ್ನೂ ಮಾರ್ಚ್ ಕ್ವಾರ್ಟರ್ ರಿಸಲ್ಟ್ಸ್ ಬಂದಿಲ್ಲ, ಆದರೂ ಕೂಡ 18 ಕೋಟಿ ಪ್ರಾಫಿಟ್ನಲ್ಲಿದೆ. ಪ್ರಮೋಟರ್ ಹೋಲ್ಡಿಂಗ್ ಕೂಡ ಇನ್ಕ್ರೀಸ್ ಆಗಿದೆ. ದೇರ್ ಮಸ್ಟ್ ಬಿ ಸಮಥಿಂಗ್. ದಯವಿಟ್ಟು ಇದನ್ನು ಕನ್ಸಿಡರ್ ಮಾಡಿ. ಯಾವುದು? 1.1 ಸೊಲ್ಯೂಷನ್ ಲಿಮಿಟೆಡ್ ಅಂತೇಳಿ. ನಾನು ಕೂಡ ಇದನ್ನು ನನ್ನ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. 1.1 ಸೊಲ್ಯೂಷನ್, ಐ ರಿಪೀಟ್, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಖಂಡಿತ ಕನ್ಸಿಡರ್ ಮಾಡಿ. ನೋಡಿ ಸ್ನೇಹಿತರೆ, 5ನೇದು ಮತ್ತು ಕೊನೆಯದಾಗಿ ಶ್ರದ್ಧಾ ಇನ್ಫ್ರಾ ಪ್ರಾಜೆಕ್ಟ್ಸ್ ಲಿಮಿಟೆಡ್. ಒಂದು ರಿಯಾಲಿಟಿ ಇನ್ಫ್ರಾ ಶೇರ್ ಇರಲಿ ಅಂತೇಳಿ ಚೂಸ್ ಮಾಡಿದ್ದೀನಿ. ಅದರಲ್ಲಿ ಚೂಸ್ ಮಾಡಿದಾಗ ಇದು ಚೆನ್ನಾಗಿ ಅನ್ನಿಸ್ತು. ಶ್ರದ್ಧಾ ಇನ್ಫ್ರಾ ಪ್ರಾಜೆಕ್ಟ್ಸ್ 83 ಇದೆ. ಇವತ್ತಿನ ಶೇರ್ ಬೆಲೆ 83 ರೂಪಾಯಿ ಇದೆ. ಇದ್ರದ್ದು ಮೈಲ್ಡ್ ಸ್ವಲ್ಪ ಡೀಟೇಲ್ಸ್ ನೋಡಿ, ನಂತರ ಏನಿದೆ ಇದರದ್ದು ಎಲ್ಲ ಡೀಟೇಲ್ಸ್ ನೋಡೋಣ. 88 ಲೈಫ್, ಇದು 52 ವೀಕ್ ಹೈ ಇದೆ. ಇವತ್ತಿನ ಬೆಲೆ 83 ಇದೆ. ಆಲ್ಮೋಸ್ಟ್ ಆಲ್ 52 ವೀಕ್ ಹೈ ಹತ್ರ ಇದೆ. ಏನಾದರೂ 90 ಕ್ರಾಸ್ ಆತಂದರೆ ಮತ್ತೆ ಸ್ಕೈ ಲಿಮಿಟ್ ಅಂತ ಹೇಳ್ಬೋದು. 41. ಓಕೆ, ಮೈಕ್ರೋ ಕ್ಯಾಪ್ ರಿಯಲ್ ಎಸ್ಟೇಟ್ ಬಿಸ್ನೆಸ್. ಮತ್ತು ನೋಡಿ ಇದ್ರದ್ದು ಇನ್ನೊಂದು ನೋಡಿ, ಅನಾಲಿಸ್ಟ್ ಏನು ಹೇಳ್ತಾರೆ, ಶಾರ್ಟ್ ಟರ್ಮ್ ಕೂಡ ಮೈಲ್ಡ್ ಪಾಸಿಟಿವ್ ಅಂತಾರೆ, ಲಾಂಗ್ ಟರ್ಮ್ ಕೂಡ ಮೈಲ್ಡ್ ಪಾಸಿಟಿವ್ ಅಂತಾರೆ. ನೋಡಿ, ಸೆಕ್ಟರ್ ರಿಟರ್ನು ಇದು ಯಾವುದು ಶ್ರದ್ಧಾ ಇನ್ಫ್ರಾ ಪ್ರಾಜೆಕ್ಟ್ಸು 80% 1 ಇಯರ್ ರಿಟರ್ನ್ ಕೊಟ್ಟಿದೆ. ಬಟ್ ಸೆಕ್ಟರ್ 111% ರಿಟರ್ನ್ಸ್ ಕೊಟ್ಟಿದೆ. ಮಾರ್ಕೆಟ್ ಕ್ಯಾಪಿಟಲು 168 ಕೋಟಿ ಇದೆ. 168 ಕೋಟಿ ಇದೆ ಮಾರ್ಕೆಟ್ ಕ್ಯಾಪಿಟಲು. ಮತ್ತು ಇದರದ್ದು ಫೈನಾನ್ಷಿಯಲ್ ಟ್ರೆಂಡ್ಸ್ ಅದು ನೋಡೋದಾದರೆ 2 ಔಟ್ ಆಫ್ 5 ಫ್ಲ್ಯಾಟ್, 5 ಔಟ್ ಆಫ್ 5 ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್, 3 ಔಟ್ ಆಫ್ 5 ಎವರೇಜ್ ಕ್ವಾಲಿಟಿ ಅಂತಿದ್ದಾರೆ. ಮತ್ತು PE ರೇಷಿಯೋ 12.36 ಇದೆ. ಇನ್ನೂ ತುಂಬ ಡೆವಲಪ್ ಆಗಬೇಕು, ತುಂಬ ಗ್ರೋತ್ ಇದೆ ಅಂದ್ಕೊತೀನಿ ಇದರಲ್ಲಿ. ಶ್ರದ್ಧಾ ಇನ್ಫ್ರಾ ಪ್ರಾಜೆಕ್ಟ್ಸ್ PE ಚೆನ್ನಾಗಿದೆ, 12 ಇದೆ. ROE ನೋಡಿ, ರಿಟರ್ನ್ ಆನ್ ಇಕ್ವಿಟಿ 32%, ROCE 31 ಇದೆ. ಡಿವಿಡೆಂಡ್ ನೋಡಿ 0.30 ಡಿವಿಡೆಂಡ್ ಈಲ್ಡ್ ಕೂಡ ಇದೆ. ಲೇಟೆಸ್ಟ್ ಶೇರ್ ಹೋಲ್ಡಿಂಗು ಮಾರ್ಚ್ 24ವರೆಗೆ. ಓಕೆ, ಪ್ರಮೋಟರ್ಸು ನಾನು ಹೇಳಿದೆ, ಪ್ರಮೋಟರ್ಸ್ದು ಶೇರ್ ಹೋಲ್ಡಿಂಗು ಇನ್ಕ್ರೀಸ್ ಆಗಿದೆ 5%, 75% ಮಾಡಿದ್ದಾರೆ. FIs ಇಲ್ಲ, ನಿಲ್ಲು.
ನಾನ್ ಇನ್ಸ್ಟಿಟ್ಯೂಷನ್ 25% ಇದ್ದಾರೆ. ನೋಡಿ, ಶ್ರದ್ಧಾ ಇನ್ಕಾರ್ಪೊರೇಟೆಡ್, ಶ್ರದ್ಧಾ ಇನ್ಫ್ರಾ ಪ್ರಾಜೆಕ್ಟ್ಸ್ ಲಿಮಿಟೆಡ್ ಇನ್ಕಾರ್ಪೊರೇಟೆಡ್ 1987. ಇದು ಬಿಸ್ನೆಸ್ ಏನಿದೆ ಅಂದರೆ ಆಫರಿಂಗ್ ಬಿಲ್ಡಿಂಗ್ ಆ್ಯಂಡ್ ಇಂಜಿನಿಯರಿಂಗ್ ಸರ್ವಿಸಸ್. ನೋಡಿ, ಪ್ಯೂರ್ಲಿ ರಿಯಲ್ ಎಸ್ಟೇಟು ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಕೆಲಸ ಮಾಡುತ್ತೆ. ಇದರದೊಂದು ಚಿಕ್ಕ ನೋಡಿ, ಇದ್ರದ್ದು ಪ್ರೋಸ್ ಏನಂದರೆ, ನೋಡಿ ಒಂದು ಇಂಟ್ರೆಸ್ಟಿಂಗು ಪ್ರೋಸ್ ನಾವು ನೋಡಬೇಕಾಗುತ್ತೆ. ಕಂಪ್ನಿ ಈಸ್ ಆಲ್ಮೋಸ್ಟ್ ಡೆಪ್ಟ್ ಫ್ರೀ, ಆಲ್ಮೋಸ್ಟ್ ಆಲು ಸಾಲ ಮುಕ್ತವಾಗ್ತಾ ಇದೆ ಕಂಪ್ನಿ. ರೆಡ್ಯೂಸ್ಡ್ ಡೆಪ್ಟನ್ನು ಕಡಿಮೆ ಮಾಡ್ಕೊಂಡಿದೆ, ಕಂಪ್ಲೀಟಾಗಿ ಫ್ರೀ ಆಗ್ತಾ ಇದೆ. CAGR ಕೂಡ ಲಾಸ್ಟ್ 5 yearsದಿಂದ ಗ್ರೋತ್ ಕಾಣ್ತಾ ಇದೆ ಅಂತ ಹೇಳ್ತಿದ್ದಾರೆ. ವೆಲ್ ಆ್ಯಂಡ್ ಗುಡ್ ಅಂತ ಹೇಳ್ಬೋದು. ಡೆಪ್ಟರ್ ಡೇಸ್ ಹ್ಯಾವ್ ಇಂಪ್ರೂವ್ಡ್. ನೋಡಿ, ಓಕೆ, 84ದಿಂದ 25ವರೆಗೆ ಬಂದಿದೆ. ಓಕೆ, ಪ್ರಾಫಿಟ್ ಆ್ಯಂಡ್ ಲಾಸ್ ತೋರಿಸ್ತೀನಿ, ಅದನ್ನು ನೋಡಿಬಿಡೋಣ. ಏನಾದರೂ ಇಂಪ್ರೂವ್ಮೆಂಟ್ಸ್ ಇದ್ದರೆ ವಿಚಾರ ಮಾಡ್ಬೋದು. ನೋಡಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಯಾವುದು? ಶ್ರದ್ಧಾ ಅಥವಾ ಶ್ರದ್ಧಾ ಇನ್ಫ್ರಾ ಪ್ರಾಜೆಕ್ಟ್ಸ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋಣ. ಮಾರ್ಚ್ 21, 22, ಮಾರ್ಚ್ 22, 23 ಅಂಟಿಲ್ ನಾವು, ಯಾಕಂದರೆ ಮಾರ್ಚ್ 24ದು ಇನ್ನೂ ರಿಪೋರ್ಟ್ಸು ಬಂದಿಲ್ಲ, ರಿಸಲ್ಟ್ಸ್ ಬಂದಿಲ್ಲ. ಸೇಲ್ಸ್ ನೋಡಿ, 1, 2, 90, 125. ಓಕೆ, ಎಷ್ಟು ಚೆನ್ನಾಗಿದೆ ನೋಡಿ. ಆಪ್ರೇಟಿಂಗ್ ಪ್ರಾಫಿಟ್ -1, +12, +16. ವೆಲ್ ಆ್ಯಂಡ್ ಗುಡ್, ತುಂಬ ಚೆನ್ನಾಗಿ. ವೆಲ್ ಆ್ಯಂಡ್ ಗುಡ್ ಅಲ್ಲ, ತುಂಬ ಚೆನ್ನಾಗಿ. ನೆಟ್ ಪ್ರಾಫಿಟ್ ನೋಡಿ, ಓಕೆ, 21, 22, 23, 24. 24ರದ್ದು ಬಂದಿಲ್ಲ, ಅಂಟಿಲ್ ನಾವು ಇದೆ. ನೆಟ್ ಪ್ರಾಫಿಟ್ ನೋಡಿ, 21ರಲ್ಲಿ 2 ಕೋಟಿ, 22ರಲ್ಲಿ 1 ಕೋಟಿ, ಹಾಗೆ 23ನಲ್ಲಿ 14 ಕೋಟಿ, ಇವಾಗಿನವರೆಗೆ 14 ಕೋಟಿ ಇದೆ. ಇನ್ನು ಮಾರ್ಚದ್ದು ಬಂದಾಗ ಮೋಸ್ಟ್ಲಿ 15ರಿಂದ 17 ಕೋಟಿ ಆಗ್ಬೋದು ಅಂದ್ಕೊಂಡಿದ್ದೀನಿ. ಸೊ ಚೆನ್ನಾಗಿದೆ. ಇದ್ರ ಬಗ್ಗೆನೂ ವಿಚಾರ ಮಾಡಿ ಸ್ನೇಹಿತರೆ. ಶ್ರದ್ಧಾ ಇನ್ಫ್ರಾ ಪ್ರಾಜೆಕ್ಟ್ಸ್. ಐ ಹೋಪ್ ನಿಮಗೆ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮತ್ತಿನ್ನೇ ತಡ, ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಕಮೆಂಟನ್ನು ಡ್ರಾಪ್ ಮಾಡಿ, ಮತ್ತು ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.